ಬರ್ತದೆ. ಇದು ತುಂಬ ಫಾಸ್ಟ್ ಆಗಿದೆ. ಸಂಕೃತನೇ ಗಜಾನನ ಆದಿಪೂಜಿತ ನೀನು, ವೇದ ವಂದಿತ ನೀನು, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು, ಶರಣು ನಿನಗೆ. ನಮ್ಮೆಲ್ಲರ ಹೆಮ್ಮೆ. ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ, ಸಂಕೃತನೇ ಗಜಾನನ ಆದಿಪೂಜಿತ ನೀನು, ವೇದ ವಂದಿತ ನೀನು, ಆದಿಪೂಜಿತ ನೀನು, ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು, ಶರಣು ನಿನಗೆ ವಿನಾಯಕ, ಶರಣು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸುದೀಪ್ ಆರ್ ಅಮೀನ್. ಇವರಿಗೆ ಶಾಲೆ ಸ್ವಾಗತ. ಇರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದ. ಶುಭೋದಯ. ಕನ್ನಡದಲ್ಲಿ ಹೇಳಲ್ಲ, ಇಂಗ್ಲೀಷಲ್ಲಿ ಹೇಳಲ್ಲ? ಕನ್ನಡದಲ್ಲಿ ಹೇಳಲ್ಲ? ಓಕೆ. ಈಗ ನನ್ನಕ್ಕಿಂತ ಮೊದಲು ಭಾಷಣ ಮಾಡಿದ್ರಲ್ವಾ, ಅವ್ರೇನಂದ್ರು, ಒಂದು ಮರದಲ್ಲಿ ಎಷ್ಟು ಜನ ಉಸಿರಾಡಬಹುದು ದಿನ? ಓಕೆ, ವೆರಿ ಗುಡ್. ಹಾಗೆ ನಾವು ಎಷ್ಟು ಗಿಡ ನೋಡ್ತಾ ಇದ್ದೇವೆ ಇಲ್ಲಿ? ಸೊ ಎಷ್ಟು ಜನ ಉಸಿರಾಡಬಹುದು ಇಲ್ಲಿ? 200. ಮ್ಯಾಥಮೆಟಿಕ್ಸ್ ಕೂಡ ಗೊತ್ತು ನಿಮಗೆ. ಚೈನ್ ಎಫೆಕ್ಟ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ, ಅಲ್ವಾ? ಒಬ್ಬರಿಗೊಬ್ಬರು ಮಾತಾಡಿ, ಹಾಗೆ ತಾನೇ ಪಬ್ಲಿಸಿಟಿ ಆಗೋದು. ನಿಮಗೆ ಗೊತ್ತಾದ ಜ್ಞಾನ ಬೇರೆಯವರಿಗೆ ತಿಳಿಸ್ಬೇಕು. ನೀವು ಒಬ್ಬರಿಗೆ ಕೂತ್ಕೊಳ್ಳೋದಲ್ಲ, ಸ್ವಾರ್ಥಿಯಾಗಿರಬಾರದು, ಬೇರೆಯವರಿಗೆ ತಿಳಿಸ್ತಾ ಇರಬೇಕು. ಗುರಿಗಳ ಕುರಿತು ಮಾತನಾಡಲು ಪ್ರಾಣ ಪ್ರತಿಷ್ಠಾನ ಸಂಸ್ಥೆ ಬೆಳ್ಮಣ್ ಇದರ ಮಾರ್ಗದರ್ಶಕರಾದ ಶ್ರೀ ಪೃಥ್ವಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ಈ ಶಾಲೆಗೊಂದು ವನ, ಈ ಯೋಜನೆ ತುಂಬ ವಿನೂತನವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ತುಂಬ ಜನರಿಗೆ ಒಂದು ಗೊಂದಲ ಇರಬಹುದು, ಏನಿದು
ಒಂದು ಸೆನ್ಸ್ ಜಾಗದಲ್ಲಿ 100 ಗಿಡ ನೆಡ್ತಾರಂತೆ ಹತ್ರ ತುಂಬಾ ಪ್ರಶ್ನೆ ಬಂದಿರ್ಬೋದು. ನಾವು ಹಿಂದೆ ಬಜ್ಪೆಯಲ್ಲಿ ಗಿಡ ನೆಡ್ಬೇಕಾದ್ರೆ 1 ಎಕರೆ ಜಾಗದಲ್ಲಿ 2000 ಗಿಡ ಹೇಗೆ ನೆಡ್ತೀರಾ ನೀವು, ಅದು ಹತ್ರ ಆಗೋದಿಲ್ವಾ, ಅದು ಏನ್ ಲಾಭ ಅದರಲ್ಲಿ, ಈ ರೀತಿಯ ಹಲವು ಪ್ರಶ್ನೆಗಳು ನಮ್ಗೆ ಬಂದಿತ್ತು. ಈ ನಿಮ್ಗೂ ಬಂದಿರ್ಬೋದು ನೀವು KPTಯಲ್ಲಿ ಈ ತರ ಗಿಡಗಳನ್ನು ನೆಡುವಾಗ ಅಜಿತ್ ಸರ್ ಆ ಥರ ಪ್ರಶ್ನೆಗಳು ಬಂದಿರ್ತದೆ. ಈಗ ನಮ್ಗೆ ಇಲ್ಲಿ ಒಂದು ಸಣ್ಣ ಜಾಗದಲ್ಲಿ 100 ಗಿಡಗಳನ್ನು ನೆಟ್ಟು ಏನ್ ಬೆನಿಫಿಟ್ ಇದೆ, ಏನ್ ಲಾಭ ಇದೆ, ಏನ್ ಲಾಭ ಇರಬಹುದು, ಏನಿರಬಹುದು? ನಿಮ್ಗೆ ಆ ಥರ ಪ್ರಶ್ನೆ ಬಂದಿದ್ಯಾ? ಒಂದು ಕಾಂಪೌಂಡ್ ವಾಲ್ ಮಾಡಿ ಅದರೊಳಗೆ ಗಿಡ ನೆಟ್ಟಿದ್ದಾರೆ, ಏನಿದ್ರ ವಿಷಯ? ಇಲ್ಲ, ನೀವು ಗಮನನೇ ಕೊಡಲಿಲ್ಲ ಅನ್ಸುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ 100 ಗಿಡಗಳು 1 ಸೆನ್ಸ್ ಅಂತ ಹೇಳ್ತೇವೆ. ಈ ಮೆಥಡ್ ಅನ್ನ ಅದು ಜಪಾನಿಂದಲೇ ಇಲ್ಲಿ ಬಂದದಲ್ಲ, ಇಲ್ಲಿ ಎಲ್ಲ ಕಾಡುಗಳು ಬೆಳೆಯುವುದು ಅದೇ ಮೆಥಡ್ ಅಲ್ಲಿ, ಅಂದ್ರೆ ಅದೇ ಒಂದು ನಿಯಮದಲ್ಲಿ ಕಾಡುಗಳು ಬೆಳೆಯುವಂಥದ್ದು. ಹೇಗಂದ್ರೆ ಹತ್ರವೇ ಇರ್ತದೆ. ಅದು ನಾವೇನ್ ಮಾಡ್ತೇವೆ ಅಂದ್ರೆ ಕಾಡು ಕಡಿದು ತೋಟ ಮಾಡುವಾಗ 1 ಗಿಡದಿಂದ 1 ಗಿಡಕ್ಕೆ 5 ಫೀಟ್ 10 ಫೀಟ್ ಡಿಸ್ಟೆನ್ಸ್ ಇರ್ತದೆ. ನಮ್ಗೆ ಮತ್ತೆ ಹೋಗಿದ್ರೆ ಕಾಡು ಹೇಗೆ ಬೆಳೀತಾ ಇದೆ ಅಂತ ಅಲ್ವಾ? ಇವಾಗಲೂ ಬೆಳಿಗ್ಗೆ ಒಂದು ಪ್ರಶ್ನೆ ಬಂತು, ಹೇಗೆ ನೆಡ್ತೀರ ನೀವು, ಅದು ತುಂಬಾ ಹತ್ರ ಆಗಿಲ್ವಾ ಅಂತ. ಹಾಗೆ ಈ ಗಿಡಗಳು ಏನಾಗ್ತದೆ ಅಂದ್ರೆ ತುಂಬಾ ಹತ್ರ ನೆಟ್ಟಾಗ ತುಂಬಾ 10 ಪಟ್ಟು ವೇಗವಾಗಿ ಬೆಳೀತದೆ. ನಾವು ಕೃಷಿ ಮಾಡಲಿಕ್ಕೆ ಹೇಗೆ 10 ಫೀಟ್ ಡಿಸ್ಟೆನ್ಸ್ ಬಿಡ್ತೇವೋ, ಈ 1.5-2 ಫೀಟ್ ಹತ್ತಿರದ ಗಿಡಗಳು ತುಂಬಾ ವೇಗವಾಗಿ ಬೆಳೀತದೆ, ಕಾಡು ನಿರ್ಮಾಣ ಆಗ್ತದೆ ತುಂಬಾ ವೇಗವಾಗಿ. ಮತ್ತೆ ಇಲ್ಲಿ ನೆಟ್ಟಂತಹ ಎಲ್ಲ ಗಿಡಗಳು ಫಲವನ್ನು ಕೊಡುವಂತಹ ಗಿಡಗಳಾಗಿರ್ತದೆ. ಈ ಫಲ ಆ ಸಣ್ಣ ಜಾಗದಲ್ಲಿ ನೆಟ್ಟಂತಹ ಗಿಡಗಳಲ್ಲಿ ಉತ್ಪತ್ತಿಯಾದ ಫಲ ಏನಾಗ್ತದೆ ಅಂದ್ರೆ ಬರುವ ಹಕ್ಕಿಗಳು ಅದನ್ನು ಮತ್ತೆ ಪ್ರಸರಣೆ ಮಾಡ್ತದೆ. ಆ ಬೀಜಗಳನ್ನು ಹೊರಗೆ ಹಾಕಿ ಹೊರಗಡೆಯಿಂದ ಕಾಡು ಸೃಷ್ಟಿಯಾಗುವ ಹಾಗೆ ಮಾಡ್ತದೆ ಈ ಒಂದು ಸಣ್ಣ ಮಿನಿ ಕಾಡಿನಲ್ಲಿ. ಇದು ಈ ಮಿನಿ ಕಾಡಿನ ಲಾಭ, ಬೆನಿಫಿಟ್. ಮತ್ತೊಂದು ವಿಷಯ ಏನಂದ್ರೆ ನಿಮಗೆ ಈ ಕಾಡಿನ ಬಗ್ಗೆ ಒಂದು ಅರಿವು ಮೂಡಬೇಕು. ಪ್ರತಿ ಶಾಲೆಯಲ್ಲೂ ಒಂದು ಕಾಡಿನ ಮಹತ್ವ ತಿಳಿಯಬೇಕು ಅನ್ನುವಂಥ ಉದ್ದೇಶದಿಂದ ನಾವಿದನ್ನು ಆರಂಭ ಮಾಡಿದ್ವಿ, ಶಾಲೆ ಬಂಧುವನ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಇಲ್ಲಿಂದ. ಈ ನಂತರದಲ್ಲಿ ನಾವಿದನ್ನು ಬೇರೆ ಕಡೆಗಳಲ್ಲಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ಮುಲ್ಕಿಯಲ್ಲಿ ನಡೀತಾ ಇದೆ, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಪ್ರಾಜೆಕ್ಟ್ ಮುಂದುವರಿತಾ ಇದೆ. ವರ್ಷದ ಮಟ್ಟಿಗೆ ನೋಡ್ಕೊಳ್ಳಿಕ್ಕೆ ಇಲ್ಲಿ ಇವರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಸಹಾಯ ನಾವು ಮಾಡಿದ್ದೇವೆ. ಇನ್ನು ನಿಮ್ಮ ಕರ್ತವ್ಯ ಅಂತ ಇಲ್ಲಿ ದಿನ ನೋಡೋದಲ್ಲ, ಅದಕ್ಕೆ ಬೇಕಾದಾಗ ನೀರು ಹಾಕ್ಬೇಕು, ಸತ್ರೆ ಅದನ್ನು ಸಹಾಯದಾಗಿ ನೋಡ್ಕೊಳ್ಬೇಕು, ಅದು ನಿಮ್ಮ ಕರ್ತವ್ಯ ಅಲ್ವಾ? ಕರೆಕ್ಟಾ? ಮಾಡ್ತೀರಾ? ನಾವು ಯಾವಾಗ ಬರ್ಬೇಕು ನೋಡ್ಲಿಕ್ಕೆ ಇದರ ಸ್ಟೇಟಸ್ ಹೇಗಿದೆ ಅಂತ? ಒಂದು 3 ತಿಂಗಳು ಬಿಟ್ಟು ಬರಲ್ಲ? ಒಂದೇ ಒಂದು ಸಾಯಬಾರದು. ಆಮೇಲೆ ಮನೆಯಲ್ಲಿ ಹೋಗಿ ಗಿಡ ನೆಡೋದು ನಿಮ್ಮ ಆದ್ಯತೆ ಹಾಗೂ ಕರ್ತವ್ಯ. ವೆರಿ ಗುಡ್. ಓಕೆ, ನನಗಿಂತ ಜಾಸ್ತಿ ನಾನು ನಿಮ್ಮ ಹೆಚ್ಚಿನ ಸಮಯವನ್ನ ಯೂಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಾದ್ಮೇಲೆ ನೀವೇನೇ ಹೇಳ್ತೀರಾ, ಅಯ್ಯೋ ಯಾರೋ ಬಂದು ಭಾಷಣ ಮಾಡ್ತಾರೆ, ಅವ್ರ ಹತ್ರನೂ ಪಾಠ ಕೇಳಬೇಕು, ಇಲ್ಲಿ ಬಂದು ಇವರ ಹತ್ರ ಕೂತ್ಕೊಳ್ಳೋದು ಕೇಳಬೇಕು, ಏನೋ ಒಂದು ತಿನ್ಲಿಕ್ಕೆ ಕೊಡ್ತಾರೆ ಅಂತ ಬಂದಿದ್ದೇವೆ, ತಿಂದು ಹೋಗುವಂತ ಆಲೋಚನೆಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ? ನಮ್ಮ ದೇಶದ ಭವಿಷ್ಯ ಯಾರು? ನೀವು ಒಪ್ಕೊಳ್ತೀರಾ? ಹಾಗಾದ್ರೆ ನೀವು ದೇಶದ ಭವಿಷ್ಯ ಆದ್ರೆ ನಿಮಗೆ ತುಂಬಾ ಜವಾಬ್ದಾರಿಗಳಿವೆ, ಕರೆಕ್ಟ್ ಅಲ್ವಾ? ಏನೆಲ್ಲ ಇದೆ? ಆಗೋದೇ ಒಂದು ಸಮಾಜಕ್ಕೆ ನೀವು ಕೊಡುವಂತ ಒಂದು ಒಳ್ಳೆಯ ಸೇವೆ. ಉತ್ತಮ ನಾಗರಿಕರು ಅಂದ್ರೆ ವೇದಿಕೆಯಲ್ಲಿ